ಸೌಜನ್ಯಗಳಿಗಾಗಿದ್ದು. ಈಗ ಗೋರ್ಮೆಂಟ್ ಖರ್ಚು ಮಾಡ್ತೈತಲ್ಲ, ಇಷ್ಟು ದುಡ್ಡು ಸೌಜನ್ಯ ತಂದೆ ತಾಯಿ ಕೊಟ್ಟಿದ್ರೆ ಅವ್ರು ಜೀವನ ಮಾಡ್ತಿದ್ರಲ್ಲ. ಒಂದಿನಕ್ಕೆ 2 ಲಕ್ಷ ರೂಪಾಯಿ ಅಂದ್ರ ಒಂದ್ ತಿಂಗಳಿಗೆ ಎಷ್ಟು ಖರ್ಚಾಯ್ತು? ಈಗ 15-20 ದಿನ ಆಯ್ತು ಸ್ಟಾರ್ಟ್ ಆಗಿ. ಈಗ ಒಟ್ಟಾರೆ ಇದು ಧರ್ಮಸ್ಥಳದ ಕೇಸ್ ಒಂದೇ ಒಂದು ಅಭಿಪ್ರಾಯ ಅಂದ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಕ ಇದನ್ನ ಮಾಡಕತ್ತಾರ. ನಾನು ಸೌಜನ್ಯ ಪ್ರಕರಣ ಆಗಿಲ್ಲ, ಇನ್ನೊಂದು ಪ್ರಕರಣ ಆಗಿಲ್ಲ ಅಂತ ನಾವು ಹೇಳಲ್ಲ, ಆಗೈತೆ ಅಂತನೂ ನಾವು ಹೇಳಲ್ಲ. ಈಗ ಜನಗಳ ಮಧ್ಯ ಜಾತಿಗಳ ಮಧ್ಯ ವೈರತ್ವ ಹುಡ್ಸಾಕ ಈ ಸಾಮಾನ್ಯ ದೇವಸ್ಥಾನಗಳಂದ್ರೆ ಧರ್ಮಸ್ಥಳ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ಅಪಾರವಾದ ಗೌರವ ಇರತಕ್ಕಂಥ ಪ್ಲೇಸ್ ಅದು. ಅಲ್ಲಿಗೆ ಕೆಟ್ಟ ಹೆಸರು ಬರ್ಲಂಗ ನಾ ಸೌಜನ್ಯ ಪ್ರಕರಣ ಏನ್ರ ನ್ಯಾಯೋಚಿತ ಇಲ್ಲ ಅಂದ್ರೆ ಅದ್ರ ತನಿಖೆ ಮಾಡ್ಲಿ ಹಂಗಂತ ಹೇಳಿ ಜನಗಳು ಟ್ಯಾಕ್ಸ್ ದುಡ್ಡು ಅದು 2 ಲಕ್ಷ ರೂಪಾಯಿ ಡೈಲಿ ಖರ್ಚಾಕೈತೆ ಅಲ್ಲಿ. ಹಂಗಾರ ಆ ದುಡ್ಡು ಯಾರ ದುಡ್ಡು? ಇವ್ರು JCB ಹಚ್ಚಿ ಗುಡ್ಡ ಆಗ್ಯೋದು, ಆ ನಂತರ ಹಿಟಾಚಿ ಹಚ್ಚೋದು, ಆ ನಂತರ ಮಿಷಿನ್ ತಂದು ಚೆಕ್ ಮಾಡಿಸೋದು. ಯಾವ ಜಾತಿಯವ್ರು ಮಾಡಕತ್ತಾರ ಬೇಕಾಗಿಲ್ಲ. ಧರ್ಮಸ್ಥಳಕ್ಕೆ ಯಾವ ಜಾತಿ, ಯಾವ ಕುಲ, ಯಾವ ನರ್ಮನುಷ್ಯ ಭೇದ ಭಾವ ಇಲ್ಲ. ಯಾರೇ ಹೋದ್ರು ಭಕ್ತಾದಿಗಳನ್ನ ನಮ್ರತೆಯಿಂದ ಸ್ವೀಕಾರ ಮಾಡ್ತಕ್ಕಂಥ ಪ್ಲೇಸು. ಅಪಾರವಾದಂಥ ಭಕ್ತಿ ಇಟ್ಕೊಂಡಂಥ ಜನಗಳು. ಇಂಥ ಜಾತಿ ಜನ ಅಂತ ಧರ್ಮಸ್ಥಳಕ್ಕೆ ಮೀಸಲಿಲ್ಲ. ನಾವು ಸೌಜನ್ಯ ಕೇಸ್ ಬಗ್ಗೆ ನಾವು ಹೇಳ್ಬೇಕಂದ್ರ ಹಂಗೇನ್ರ ಆಗಿತ್ತಪ್ಪ ಅಂದ್ರ ಇಷ್ಟು ವರ್ಷ ಗಂಟ್ಲಿ ಬಿಡಂತದ್ ಏನಿದೆ? ಎಂತೆಂತ ಕೇಸ್ ಕೊಲೆ ಪ್ರಕರಣಗಳನ್ನ ಬಯಲ್ಗೆಳಿತಾರೆ ಬರ್ತಾ ಇತ್ತು. ಯಾಕಂದ್ರೆ CBI ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಆಲ್ರೆಡಿ ಅದಕ್ಕೆ ಬಿ ರಿಪೋರ್ಟ್ ಕೊಟ್ಟಿದಾರಲ್ಲ ಅವರು. CBI ಇದ್ದವ್ರು ಆಲ್ರೆಡಿ ಬಿ ರಿಪೋರ್ಟ್ ಮಾಡಿದಾರ. ಅದಕ್ಕೆ ಅದ್ರ ತನಿಖೆ ಏನು ಸಿಕ್ಕಿಲ್ಲ ಅಲ್ಲಿ. ಆಯ್ತು, ಸಾಕ್ಷಿ ನಾಶ ಆಗಿರೋದು ನೀಟಾಗಿ ಗೊತ್ತಾಗ್ತಿತ್ತು. ಸಾಕ್ಷಿ ನಾಶ ಆಗಿರೋದು ನೀಟಾಗಿ ಗೊತ್ತಾಗ್ತಿತ್ತಂದ್ರ ಅಲ್ಲಿ ನನ್ನ ಪ್ರಕಾರ ನೋಡ್ರಿ, ಒಂದು ಧರ್ಮಸ್ಥಳ ಬಿಡಿ, ಧರ್ಮಸ್ಥಳ ವ್ಯಕ್ತಿ ಬಿಡಿ, ಯಾರೇ ಬಿಡಿ, ಹೊರತುಪಡಿಸಿ ಒಂದು ಹೆಣ್ಣು ಮಗಳು ಅಂತ ನೋಡಿದಾಗ, ಒಂದು ಹೆಣ್ಣು ಹುಡುಗಿ ಅಂತ ನೋಡ್ರಿ, ಅದ್ರ ಬಗ್ಗೆ ಎಲ್ಲಾರ ಮನೆ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಇದೆ, ಒಂದು ಮೌಲ್ಯ ಇದೆ. ಅದ್ರ ಘನತೆ ಗೌರವ ನಮ್ಮ ಸಮಾಜ, ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಗೌರ್ಮೆಂಟು ಕಾಪಾಡಬೇಕು. ಅದನ್ನ ಒಪ್ತೇವೆ ನಾವು. ಅದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಲ್ಲ. ಹಂಗಾರೆ ಇಷ್ಟು ವರ್ಷದಿಂದ ಯಾಕೆ ತನಿಖೆ ಮಾಡಲಿಲ್ಲ? ಈಗ ಯಾಕೆ ಹುಟ್ಟಿಗೆಂತದ್ದು? ಇಷ್ಟು ವರ್ಷ ಏನ್ ಮಾಡ್ತಾ ಇತ್ತು ಗೌರ್ಮೆಂಟು? ನನಗೆ ಕಾಂಗ್ರೆಸ್ ಗೌರ್ಮೆಂಟು, BJP ಗೌರ್ಮೆಂಟು ಅದು ಇದು ಬೇಕಾಗಿಲ್ಲ. ಸತ್ತೋಳಿ ನ್ಯಾಯ ಬೇಕಂತಾರ. ಮತ್ತೆ ಆವಾಗ್ಲೇ ಹೆಣ ಇಟ್ಕೊಂಡು ಇವ್ರು ಪ್ರೊಟೆಸ್ಟ್ ಮಾಡ್ಬೋದತ್ತಲ್ಲ. ಅದು ಮುಗಿಯಂತದ್ ಏನಿತ್ತು? ಅವ್ರ ಫ್ಯಾಮಿಲಿ ಆಗಿರ್ಬೋದು ಅಲ್ರಿ, ಅವಾಗ ದಫನ್ ಮಾಡೋಂಥದ್ದು ಏನಿತ್ತು? ಅತ್ತನ್ ದಫನ್ ಮಾಡಿ ಈಗ ಹುಡ್ಕಂತದ್ ಏನೈತಿ? ಹಂಗೇನ್ರ ಇತ್ತಂದ್ರೆ ಏನ್ರ ಒಂದು ಕ್ಲೂ ಸಿಗ್ಬೇಕಲ್ಲ. 13ನೇದಕ್ಕೆ ಎಷ್ಟು ಶ್ರಮ ಪಟ್ರು. 13ನೇ ಸ್ಪಾಟ್ಗೆ ಹಿಟಾಚಿ ಹಚ್ಚಿ 15-20 ಅಡಿ ಆಗಿದ್ರು, ಸುಮಾರು ಪ್ಲೇಸ್ ಆಗಿದ್ರು. ಹಂಗಾರೆ ಏನ್ ಸಿಕ್ಕು ಅಲ್ಲಿ? ಹಂಗಾರೆ 2 ಲಕ್ಷ ರೂಪಾಯಿ ಯಾರ ದುಡ್ಡು ಅದು? ಆಫೀಸರ್ ಸಂಬಳ ಏನು? IAS ಆಫೀಸರ್ಸು, IPS ಆಫೀಸರ್ಸು, AC ಗಳು, ತಹಸೀಲ್ದಾರ್ಗಳು, ಅವ್ರ ಸಂಬಳ ಬಿಟ್ಟಿದು. ಅವ್ರದ್ದು ಸಂಬಳ ಬಿಟ್ಟು 2 ಲಕ್ಷ ಖರ್ಚಾಗತ್ತೆ ಪರ್ ಡೇ. ಅದು ಗೋರ್ಮೆಂಟ್ ದುಡ್ಡು ಅಲ್ವಾ? ಗೋರ್ಮೆಂಟ್ ದುಡ್ಡು ಅಂದ್ರೆ ಏನು? ಅದು ಪ್ರತಿಯೊಬ್ಬ ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ಟಿದ್ರೆ ಏನ್ ಆಗ್ಬೋದು ಅನ್ಸುತ್ತೆ ಸರ್ ಈ ತನಿಖೆ ಪ್ರಕರಣ ನೋಡ್ರಿ? ಈ ತನಿಖೆಯಲ್ಲಿ SIT ರಚನೆ ಮಾಡಿದ್ದು ತನಿಖೆ ಮಾಡ್ಲಿ. ಇದೇನು ಭೂಮಿ ಆಗೋದು ಅಲ್ರಿ. ಈಗ 30 ವರ್ಷದ್ದು 20 ವರ್ಷದ್ದು ಎಲುಬು ಏನೋ ಒಂದು ಬೋರ್ಡೆ. ಈಗ ನಮ್ಮೂರಿಗೆ ಬಂದು ಹೋಗಿರಿ ನೀವು. 30 ಜನ ಅಲ್ಲ 300 ಜನ ನಾನು ಓದಿದೀನಿ ಅಂತಾರಲ್ಲ. ಎಲ್ಲಿ ಐತಿ? ಯಾವನ್ರಿ ಅವ್ನು 300 ಜನ ಆಗಿಯವ್ರಿಗೆ ಅವನೇ ಅಂತದ್ರಿ. ಅವನು ಬಿಟ್ರೆ ಅವನ್ನ 300 ಜನ ನೋಡ್ರಿ. ಇದು ಟೋಟಲ್ಲಿ ನನ್ನ ಪ್ರಕಾರ ನಾನು ಸೌಜನ್ಯಕ್ಕೆ ನ್ಯಾಯ ಕೊಡಬಾರ್ದು ಅಂತ ನಮ್ಮ ಅಭಿಪ್ರಾಯ ಯಾವ ಕಾರಣಕ್ಕೂ ಇಲ್ಲ. ನ್ಯಾಯ ಸಿಗಲಿ. ಆದ್ರೆ ಈ ರೀತಿ ತನಿಖೆಯಿಂದ ಯಾವುದೇ ಆದಂತ ಪ್ರೂಫ್ ಸಿಗೋದಿಲ್ಲ. ಈಗ 10 ವರ್ಷದ ಹಿಂದಿಂದ ಒಂದು ಬುರುಡೆ ಸಿಕ್ಕ್ರೆ ಅದು ಹೆಣ್ಮಗಳದು ಗಂಡು ಮಗಂದು ಕಂಡು ಹಿಡಿಯೋದೇ ಕಷ್ಟ ಇದೆ. ಎಲ್ಲಿಯೋ ಕಾಲ್ ಮೂಳೆ ಸಿಗ್ತೈತಿ. ಈಗ ನಮ್ಮೂರು ರುದ್ರಭೂಮಿಗೆ ಬರ್ರಿ, ನಮ್ಮೂರಿಗೆ ಬರ್ರಿ, ಜಮೀನುಗಳಲ್ಲಿ ಈಗ ಒಟ್ಟಾರೆ ಹೇಳೋದು ನೀವು ಇಂಪ್ರಾಕ್ಟಿಕಲ್. ಹೌದು, ಎಲ್ಲಾರ ಊರಾಗ ನಡೀತೇವು. ಹೌದು. ಈಗ ಎಷ್ಟೋ ಶವಗಳು ನದಿಯಲ್ಲಿ ತೇಲ್ಕೊಂಬರ್ತಾವು. ನಮ್ಮ ಊರಿಗೆ ಬರತ್ತಿಗೆ ಇನ್ನೊಂದು ಊರಿಗೆ ತೊಳ್ತಾರ. ಅಲ್ಲಿ ಬಂದು ಧರ್ಮಸ್ಥಳಕ್ಕೆ ಬಂದೋದು ಇವ ಹೋಗಿದ್ರೆ ಅಲ್ಲಿದೆ ಕೊಲೆ ಅಂತ ಹೆಂಗ್ ಹೇಳ್ತಾನೆ? ಅಲ್ಲಿದೆ ಬಾಡಿ ಅಂತ ಹೆಂಗ್ ಹೇಳ್ತಾನೆ? ಈಗ ನೇತ್ರಾವತಿ ನದಿ ಅಂದ್ರೆ ಅದೊಂದು ಪ್ರಸಿದ್ಧ ನದಿ. ಎಷ್ಟೋ ಊರ್ ಮುಖಾಂತರ ಹರ್ಕೊಂಬರ್ತೈತಿ. ಯಾವ್ದೋ ಊರ ಸತ್ತದ ಬಾಡಿ ಬಂದು ಇಲ್ಲಿ ಧರ್ಮಸ್ಥಳದಾಗ ಎತ್ತಾಕಂದ್ ಹೋಗಿದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಮರ್ಡರ್ ಆಗೈತೆ ಅಂದ್ರೆ ಹೆಂಗೆ?
ಎಷ್ಟೋ ಜನ ಮರ್ಡರ್ ಮಾಡಕ್ ಹೇಳ್ತಿರೋದೇ ಎಷ್ಟೋ ಜನಗಳು ಮರ್ಡರ್ ಮಾಡಕ್ ಬೇಕಂತ ಕರ್ಕೊಂಡು ಹೋಗಾರ ಅದಾರ ಅಲ್ಲಿಗೆ. ಹಾ, ನಾನು ಮರ್ಡರ್ಗಳು ಆಗಿಲ್ಲ ಅಂತ ಹೇಳಲ್ಲ, ಎಲ್ಲ ಊರಾಗ ಆಗಿರ್ತಾವು, ಎಲ್ಲ ಪ್ಲೇಸಲ್ಲಿ ಆಗಿರ್ತಾವು. ಹಾ, ಅದೇ ಒಂದು ದೊಡ್ಡ ಇಶ್ಯೂ ಮಾಡಿ ಗೋರ್ಮೆಂಟ್ ಆ ರೀತಿ ದುಡ್ಡು ಖರ್ಚು ಮಾಡೋದು, ಅದು ಟ್ಯಾಕ್ಸ್ ಪೇಬಲ್ಸ್ ದುಡ್ಡು, ಅದನ್ನು ವ್ಯಯ ಮಾಡೋದು ನಮ್ಗೆ ವೈಯಕ್ತಿಕವಾಗಿ ನನಗಂತೂ ಇಷ್ಟ ಇಲ್ಲ. SIT ರಚನೆ ಮಾಡಿ ಇಲ್ಲಿವರೆಗೆ ಏನು ಸಿಕ್ಕಿದೆ ಬೇಕಂದ್ರೆ ಅದನ್ನು ತನಿಖೆ ಮಾಡ್ಕೊಳ್ಳಿ, FSL ಕೊಡಲಿ, FSLನಾಗ ಏನು ರಿಪೋರ್ಟ್ ಬರ್ತೈತೆ ಬರಲಿ. ಆದ್ರೆ ಸೌಜನ್ಯಗಳಿಗಾಗಿದ್ದು ಈಗ ಗೋರ್ಮೆಂಟ್ ಖರ್ಚು ಮಾಡ್ತೈತಲ್ಲ, ಇಷ್ಟು ದುಡ್ಡು ಸೌಜನ್ಯ ತಂದೆ ತಾಯಿ ಕೊಟ್ಟಿದ್ರೆ ಅವ್ರು ಜೀವನ ಮಾಡ್ತಿದ್ರಲ್ಲ. ಒಂದಿನಕ್ಕೆ 2 ಲಕ್ಷ ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಯ್ತು? ಈಗ 15-20 ದಿನ ಆಯ್ತು ಸ್ಟಾರ್ಟ್ ಆಗಿ. ಅದನ್ನೇ ಅವ್ರ ಸೌಜನ್ಯ ತಂದೆ ತಾಯಿಗೆ ಈಗ ಸತ್ತೋಳು ಹೋದ್ಲು ಆಯ್ತು, ನ್ಯಾಯ ಸಿಗ್ಬಾರ್ದಂತಲ್ಲ. ಎಟ್ಲೀಸ್ಟ್ ಗೋರ್ಮೆಂಟ್ ಒಂದು 10 ಲಕ್ಷನ 20 ಲಕ್ಷನ ಅವಳು ಕುಟುಂಬಕ್ಕೆ ಕೊಟ್ಟಿದ್ರು ಅವ್ರು ಜೀವನ ಮಾಡ್ತಿದ್ರ? ಹಾಂ, ಏನು ಬೇಡ ಅಂತಂದ್ರೆ ಕೊಡ್ತೇನೆ ಅಂದ್ರೆ ಯಾರ ಗೋರ್ಮೆಂಟ್ನವರು? ಈಗ ಅದೇ ಒಂದು ಇಶ್ಯೂ ಇಟ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾನೆ ಅನ್ನೋದು ತುಂಬ ತಪ್ಪು. ಆ ಧರ್ಮಸ್ಥಳ ಬಗ್ಗೆ ಅಪಾರವಾದ ಗೌರವ ಇದೆ. ಧರ್ಮಸ್ಥಳದ ತಂಟೆಗೆ ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ದಯವಿಟ್ಟು SITದ ಈಗೇನು ಪ್ರೊಸೆಸಿಂಗ್ ನಡೆದೈತಲ್ಲ ಆ ವರ್ಕ್ ಸ್ಟಾಪ್ ಮಾಡ್ಕೊಂಡು ಈಗೇನು ಸಿಕ್ಕವ ಅದರ ತನಿಖೆ ಮಾಡ್ಕೊಂಡು ಬಿಡಲಿ. ದಿನ ಟ್ಯಾಕ್ಸ್ ದುಡ್ಡನ್ನು ಪೋಲ್ ಮಾಡೋದು ಅದರಲ್ಲಿ ಅರ್ಥ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಓಕೆ ಸರ್, ಥ್ಯಾಂಕ್ ಯು.